ಎಲ್ಲರಿಗೂ ಒಂದ್ ನಿಮಿಷ ಮೈಕ್ ಹತ್ರ ಇಟ್ಕೊಳ್ಳಿ ಸರ್. ಏನು ಅಬ್ಬರದ ಕಾಮ ಅಂತನ ಸರ್. ಎಲ್ಲರಿಗೂ ನಮಸ್ಕಾರ. ಗುರು ನನಗೆ ಹಳೆ ಸ್ನೇಹಿತರು. ಮಠ ಸಿನಿಮಾ ರಿಲೀಸ್ಗೆ ಮುಂಚೆ ಉದಯ ಟಿವಿಲಿ ನೀವು ಆಂಕರಿಂಗ್ ಮಾಡಬೇಕು ಅಂದ್ಬಿಟ್ಟು ಒಂದು ಚಾನಲ್ ಒಂದು ಮೈಕ್ ಇಟ್ಬಿಟ್ಟು ನನ್ನ ಪ್ರಶ್ನೆ ಕೇಳು ನೀನು, ನಾನು ಉತ್ತರ ಕೊಡ್ತೀನಿ ಅಂತ. ಪ್ರಶ್ನೆ ಏನ್ ಕೇಳೋದು ಗುರು ಹತ್ರ? ಪ್ರಶ್ನೆನು ನಾನು ಸುಮ್ಮನೆ ಕೇಳೋದು, ಹಿಂಗ್ ಬಾಯಿ ಬಿಡಂಗಿಲ್ಲ. ಉತ್ತರ ಪ್ರಶ್ನೆ ಎರಡು ಹೇಳ್ಬಿಡೋದು. ಎಲ್ಲ ಮಾಡಿ ಬೆಳಗ್ಗೆ ಸಾಯಂಕಾಲದವರೆಗೂ ಅದನ್ನೆಲ್ಲ ಇಂಟರ್ವ್ಯೂ ಮಾಡಿ ನಾಳೆ ಬರ್ತದೆ ನೋಡು ಟಿವಿಲಿ ಚಂದ್ರು, ಸಖತ್ತಾಗಿ ಮಾತಾಡಿ ಬಂದು ಎರಡೇ ಡೈಲಾಗ್ ಹೇಳಿರೋದು. ನಾನು ಮಿಕ್ಕಿದ್ದೆಲ್ಲ ಗುರು ಹೇಳ್ಬಿಟ್ಟಿದ್ದೆ. ಅವನು ಬಾರೆ ಸಿಕ್ಕಾಪಟ್ಟೆ ನಮಗೂ ಕೆಲಸ ಕೊಟ್ಟಿದೆ. ಅವ್ರ ಮಿಸ್ಸಸ್ ಅಲ್ಲೇ ಪರಿಚಯ ಆಗಿದ್ದು ನನಗೆ. ಡೈರೆಕ್ಟರ್ ಸ್ಪೆಷಲ್ ಪಿಕ್ಚರ್ ಕರೆದ ಕಾಸ್ಟ್ಯೂಮ್ ಚಂದ್ರಗೆ ಹಾಕ್ಸಿನ, ಕಾಸ್ಟ್ಯೂಮ್ ಹಾಕ್ಸಿನ. ಬೆಳಗ್ಗೆ ಸಾಯಂಕಾಲದವರೆಗೂ ಕೂತಿದ್ದೆ. ಆ ಪ್ಯಾಕಪ್ ಚಂದ್ರ ನಾಳೆ ಬಾ ಅಂದ್ರೆ ಸರಿ. ಮಾರನೇ ದಿವಸ ಬಂದೆ, ತಿರ್ಗಾ ಕಾಸ್ಟ್ಯೂಮ್ ಹಾಕೊಂಡೆ, ಕುಣಿಸಿದ್ದೆ. ತಿರ್ಗಾ ಕುಣಿಸ್ಬಿಟ್ಟು ಬೆಳಗ್ಗೆ ಸರಿ ಚಂದ್ರ ಪ್ಯಾಕಪ್ ನಡಿ ಸಾಯಂಕಾಲ ಆಯ್ತು. ತಿರ್ಗಾ ಇನ್ನೊಂದು ದಿವಸ ಕರೆಸಿದೆ. ಮೂರನೇ ದಿವಸ ಬಂದೆ. ಇನ್ನೊಂದು ದಿವಸ ಬರಕ್ಕೆ ಹೋಗ್ಲಿಲ್ಲ ನಾನೇ. ಎಲ್ಲಿ ನಾನು ಹುಡುಕಿ ಕೇಳೋಣ ಅಂದ್ರೂ ಕ್ಯಾರವನಲ್ಲಿ ಮಲಗಿರೋದು. ಅವನೊಂಥರ ಒಬ್ಬೊಬ್ಬ ಡೈರೆಕ್ಟರ್, ಎಲ್ಲ ದೊಡ್ಡ ಚಿಕ್ಕ ಸಣ್ಣ ಎಲ್ಲಾ ಡೈರೆಕ್ಟರ್ ಹತ್ರ ಕೆಲಸ ಮಾಡಿದ್ದೀನಿ. ಅಂದ್ರೆ ಸ್ನೇಹಿತರಾಗಿ ಭಾರಿ ಸ್ನೇಹಿತರಾಗಿದ್ದರಿಂದ ನಡಿ ಚಂದ್ರ ಇವತ್ತೇನು ಬೇಡ ಮಖ ತೊಳ್ಕೊಳ್ಳೋಣ ಅಂದ್ಬಿಡು. ಮಖ ತೊಳ್ಕೊಳ್ಳೋದಂದ್ರೆ ಅದು ಬೇರೆ, ನಾವು ಗುಂಡು ಹಾಕೋದು ಅಂತ. ಅದ್ರಲ್ಲೇನು ಮುಚ್ಚು ಮರ ಇವಾಗ ಹಾಕೊಂತ ಇದ್ವಿ. ಆ ತರ ಸ್ನೇಹಿತರು ನಾವು. ಸಿನಿಮಾದ ಬಗ್ಗೆ ತುಂಬಾ ಚೆನ್ನಾಗಿ ನಾವು ತಿಳ್ಕೊಂಡ್ರೆ ಉದಯ ಮೇಹ್ತಾ ಅವ್ರ ಸಿನಿಮಾಗೆ ಒಂದು 2-3 ಸಿನಿಮಾ ಹ್ಯಾಕ್ ಮಾಡಿದ್ದೀನಿ ನಾನು. ಇವಾಗಿನ ಸಿನಿಮಾ ಏನು ಅಂತ ಇವರು ಹೇಳ್ತಾರೆ. ಉದಯ ಮೇಹ್ತಾ ಅವರು ಈ ಸಿನಿಮಾಗೆ ಒಳ್ಳೇದಾಗ್ಲಿ. ರವಿ ದೀಕ್ಷಿತ್ ನಿರ್ಮಾಪಕ, ಈ ಸಿನಿಮಾದ ನಿರ್ಮಾಪಕ ನನ್ನ ರಮೇಶ್ ಅವರು ಮತ್ತೆ ರವಿ ದೀಕ್ಷಿತ್ ನನ್ನ ಬಾರಿ ಹಳೆಯ ಸ್ನೇಹಿತರು. ಏನಿಲ್ಲ, ಅವ್ನು ನನ್ನ ಮದುವೆ ಮಾಡಿಸ್ದ, ನಾನು ಅವ್ನ ಮದುವೆ ಮಾಡಿಸ್ದೆ ನಿಂತ್ಕೊಂಡು. ನಾವು ಫ್ರೆಂಡ್ಸ್, ಆ ರೀತಿ ಫ್ರೆಂಡ್ಸು. ಎಲ್ಲರಿಗೂ ಒಳ್ಳೇದಾಗಲಿ. ಈ ಸಿನಿಮಾಗೆ ಒಂದು ದೊಡ್ಡ ಹಿಟ್ಟಾಗಲಿ. ಸರ್, ಈಗಿನ ಸಿನಿಮಾ ಬಗ್ಗೆ ನೀವು ಮಾತಾಡಿ ಸರ್.